ನೀನೊಲಿದರೆ ಕೊನರುಹುದಯ್ಯ, ನೀನೊಲಿದರೆ ಬರಡು ಹಯ್ಯನಾಗುವುದಯ್ಯ. ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವಯ್ಯ ಕೂಡಲ ಸಂಗಮದೇ. ದೊರೆವಲಿದ ಬಡವಂಗೆ ಧರೆಯ ಮನ್ನನೆಯುಂಟು, ಗುರುವೇ ನೀನು ಒಲಿದವನಿಗೆ ಸರಿಯುಂಟೆ ಕೃಪೆಯಾಗು. ಹಾನಗಲ್ ಕುಮಾರ ಮಹಾಶಿವಯೋಗಿಗಳ ಕೃಪಾ ಕಟಾಕ್ಷದಲ್ಲಿ ಮೂರ್ತಗೊಂಡಿರುವಂತಹ ಪೂಜ್ಯ ಪಂಚಾಕ್ಷರಜ್ಜ ಅವರನ್ನು, ಪೂಜ್ಯ ಪುಟ್ಟರಾಜಜ್ಜ ಅವರನ್ನು ಸ್ಮರಣೆ ಮಾಡಿ, ಅವರೀರುವರ 82ನೇ ಮತ್ತು 16ನೇ ಸ್ಮರಣೋತ್ಸವ ಮತ್ತು ಇತ್ಯಾದಿ ಕಾರ್ಯಕ್ರಮಗಳ ಮುಖ್ಯಸ್ಥರಾಗಿರುವಂತಹ ನಮಗೆ ಅತ್ಯಂತ ಆತ್ಮೀಯರಾದ ಪೂಜ್ಯ ಕಲ್ಲಯ್ಯಜ್ಜನವರಲ್ಲಿ ಶರಣೆಂದು, ಈ ವೇದಿಕೆಯಲ್ಲಿ ವಿರಾಜಮಾನರಾಗಿ ನಿಮಗೆಲ್ಲ ದರ್ಶನವನ್ನು ದಯಪಾಲಿಸ್ತಾ ಇರುವಂತಹ ಯಲಬುರ್ಗಿ, ಗುಳೇದಗುಡ್ಡ, ಜೇಗೇರಿ, ಅಡ್ನೂರು ಶ್ರೀಗಳವರಲ್ಲಿ ಶರಣೆಂದು, ಬಹುಶಃ ಗಂಗಾವತಿ ನಾಡಿನೊಳಗೆ ಬಹುಸಂಖ್ಯಾತ ಭಕ್ತರನ್ನು ಒಳಗೊಂಡಿರುವಂತಹ ಗವಿಸಿದ್ದೈತಾತ್ನವರಲ್ಲಿ ಮತ್ತು ಎಲ್ಲ ಆಶ್ರಮದ ಹಿರಿಯ ಕಿರಿಯ ಕಲಾವಿದರೆ, ಎಲ್ಲ ಗೌರವಾನ್ವಿತ ಸನ್ಮಾನಿತರೆ, ಆಶ್ರಮದ ಅಭಿಮಾನವನ್ನು ಇಟ್ಟುಕೊಂಡು ಇಲ್ಲಿ ಆಸೀನರಾಗಿರುವಂಥ ಎಲ್ಲ ತಾಯಂದಿರೆ, ಸಹೋದರರೇ, ಮುದ್ದು ಮಕ್ಕಳು, ನಾವೊಂದಿಷ್ಟು ತಡವಾಗಿ ಬಂದಿದ್ದಕ್ಕಾಗಿ ವಿಷಾದಿಸ್ತೇವೆ. 2 ಹೊತ್ತು ಪೂಜೆ ಪ್ರಸಾದ ಮಾಡೋ ಸಂಪ್ರದಾಯವನ್ನು ಇಟ್ಟುಕೊಂಡಿರೋದ್ರಿಂದ ಒಂದಿಷ್ಟು ಸಾಯಂಕಾಲದ ಪೂಜಾ ಪ್ರಸಾದವನ್ನು ಇಲ್ಲೇ ಒಬ್ಬರು ಭಕ್ತರ ಮನೆಯಲ್ಲಿ ಮಾಡ್ಕೊಂಡು ಬರುವಷ್ಟರಲ್ಲಿ ತಡವಾಗಿದೆ. ಯಾರೂ ಅನ್ಯತಾ ಭಾವಿಸಬಾರದು. ಪಂಚಾಕ್ಷರ ಅಜ್ಜವರು ಯಾವ ಸ್ವರೂಪದವರು ಅಂತಂದರೆ, ಅವರಿಗೆ ಯಾವ ಉದಾಹರಣೆಗಳನ್ನು ಕೊಡೋದು ಬೇಕಾಗಿಲ್ಲ. ಆ ಪಂಚಾಕ್ಷರ ಅಂತೇನೈತಲ್ಲ, ಆ ಮಂತ್ರ ಸ್ವರೂಪರೇ ಪಂಚಾಕ್ಷರ ಗವಾಯಿಗಳವರು ಅನ್ನುವಂಥದ್ದನ್ನು ನಾವೆಲ್ಲ ತಿಳಿಬೇಕಾಗ್ತದೆ. ಇವರು ಪಂಚಾಕ್ಷರರಾದರೆ ಇವರನ್ನು ನಿರ್ಮಾಣ ಮಾಡಿದವರು ಷಡಕ್ಷರರು. ಹಾನಗಲ್ ಕುಮಾರಸ್ವಾಮಿಗಳು ಅಂದರೆ ಷಡಕ್ಷರ ಮಂತ್ರ ಇದ್ದಂಗೆ. ಇಬ್ಬರೂ ಮಂತ್ರ ಸ್ವರೂಪರು. ಆ ಇಬ್ಬರು ಉಸಿರಿರುವ ಮಂತ್ರ ಸ್ವರೂಪದ ಉಸಿರೇ ಪುಟ್ಟರಾಜ ಅಜ್ಜನವರು ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಬೇಕಾಗ್ತದೆ. ಅದು ಉಭಯರ ಮಂತ್ರದ ಉಸಿರೋದು. ಒಬ್ಬರು ಯಾರಾದರೂ ಹೇಳ್ರಿ, ಕುಂತವ್ರ ಪೈಕಿ ಆಶ್ರಮದವ್ರನ್ನ ಬಿಟ್ಟು ಪಂಚಾಕ್ಷರ ಅಜ್ಜವರ ಮೊದಲನೇ ಹೆಸರೇನು? ಗದಗಯ್ಯ. ನೋಡ್ರಿ, ಬಹಳ ವಿಶೇಷ ಅಂತಂದ್ರೆ ಆ 2 ಅಕ್ಷರ ಏನದಾವಲ್ಲ, ಗದ ಅನ್ನುವಂಥದ್ದು, ಊರ ಹೆಸರು ಗದಗದೊಳಗೆ ಮೊದಲನೇದ್ದು ಗ ದ ಐತಿ. ಅವ್ರಿಗೆ ಅವ್ರ ಅವ್ವ ಅಪ್ಪ ಇಟ್ಟು ಹೆಸರಿನೊಳಗೂ ಕೂಡ ಗ ದ ಅಂತ ಐತಿ. ಆ ಗದಗಯ್ಯ ಗದಗದೊಳಗೆ ಗದ್ದಿಗೆ ಆಗಬೇಕನ್ನುವಂತಹದ್ದು ಅದು ಭಗವಂತನ ಇಚ್ಛೆ ಆಗಿತ್ತೇ ಹೊರತಾಗಿ ಬೇರೆ ಯಾರ ಇಚ್ಛೆನೂ ಆಗಿರಲಿಲ್ಲ. ನಮ್ಮ ಶಿವಚಲ್ ಗವಾಯಿಗಳು, ನಮ್ಮ ಶಶಿಧರ ಗವಾಯಿ ಶಾಸ್ತ್ರಿಗಳು, ಇವರೆಲ್ಲರೂ ಸೇರಿಕೊಂಡು ಪಂಚಾಕ್ಷರ ಅಜ್ಜವರ ತೃತೀಯ ಮುದ್ರಣಕ್ಕೆ ನಿಮ್ದೊಂದು ಸಂದೇಶ ಕೊಡಬೇಕು ಅಂತ ಬಂದಾಗ ಇವನ್ನೆಲ್ಲ ಬರೆದೀವಿ ನಾವು ಅದ್ರಾಗ ನಮ್ಮ ಅಭಿಪ್ರಾಯಗಳನ್ನು. ಗದಗೈನವರು ಗದಗದ ಗದ್ದುಗೆ ಆಗಿದ್ದೇ ಬಹಳ ಅದ್ಭುತ.
ಒಟ್ಟಾರೆ ವರ್ಷ ದಿಂಗಾಲೇಶ್ವರ ಅಜ್ಜ ಅವರು ಏನು ಮಾತಾಡ್ತಾರೆ ಅನ್ನೋದು ಕಲಾವಿದರ ಕುತೂಹಲ ಆಗಿರ್ತಿತ್ತು. ಆದ್ರೆ ಈ ಸರಿ ಜನರಿಗೂ ಕುತೂಹಲ ಆಗೈತಿ, ಇವ್ರೇನು ಮಾತಾಡ್ತಾರೆ ಈ ಸರಿ. ಯಾಕಂದ್ರೆ ಒಂದಿಟ್ಟು ಗಾಳಿ ಬೇರೆ ಆಗೈತಿ. ಗಾಳಿಗೆ ಹೋಗಬಾರ್ದು ಅಂತ ನಮ್ಮ ಆಸೆ ಇತ್ತು. ಗಾಳಿ ಬಗ್ಗೆ ಏನೂ ಮಾತಾಡಬಾರ್ದು ಅಂತ ಒಂದು ಆಸೆ ಇತ್ತು. ಆದರೆ ನಾವು ಕಾರ್ ಇಳಿಯೋ ತನಕನೂ ಕೂಡ ಎದ್ರ ಬಗ್ಗೆ ಮಾತಾಡಬೇಕು ಅನ್ಕೊಂತನ ಬಂದಿದ್ವಿ. ನಮ್ಮನ್ನು ಎಲ್ಲ ವಿದ್ಯಾರ್ಥಿಗಳು ವೇದಘೋಷದೊಂದಿಗೆ 3 ಜನ ಮಹಾತ್ಮರ ಸನ್ನಿಧಾನಕ್ಕೆ ಕರ್ಕೊಂಡು ಹೋದಾಗ, ನಿನ್ನಂಥವನೇ ಆ ಗಾಳಿ ಬಗ್ಗೆ 4 ಮಾತುಗಳನ್ನ ಹೇಳಲಿಲ್ಲ ಅಂತಂದ್ರೆ ಮುಂದೆ ಹೆಂಗ ಅನ್ನುವಂಥ ಮಾತ ಗದ್ದಿಗ್ಯಾಗ ಬಂದಿದ್ದಕ್ಕಾಗಿ 1-2 ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಗೌರವಾನ್ವಿತ ಜಾಗಗಳು ವಿವಾದಕ್ಕೊಳಗಾಗ್ತಾ ಇದ್ದಾವೆ. ನಮ್ಮ ಮಾತುಗಳನ್ನು ಇವತ್ತಿನ ದಿವಸ ತಾವು ಬಹಳ ಪ್ರಜ್ಞಾಪೂರ್ವಕವಾಗಿ ಆಲಿಸಬೇಕು ಅಂತ ನಾವು ಬಯಸ್ತೀವಿ. ಯಾವ ಕಾರಣಕ್ಕಾಗಿ ಈ ಗೌರವಾನ್ವಿತ ಸ್ಥಾನಗಳು ವಿವಾದಕ್ಕೊಳಗಾಗ್ತಾ ಇದ್ದಾವೆ ಅನ್ನುವಂತಹ ಪ್ರಶ್ನೆಯನ್ನು ಹಾಕಿಕೊಂಡು ನಾವು ಹೋಗ್ತಾನೇ ಇದ್ದೀವಿ. ನಮಗೆ ಚೆನ್ನಾಗಿ ಉತ್ತರ ಸಿಕ್ಕಿದೆ, ಸತ್ಯವಾದ ಉತ್ತರ ಸಿಕ್ಕಿದೆ. ಆದರೆ ಉತ್ತರವನ್ನು ಉತ್ತರಿಸುವಂತಹ ಕಾಲ ಇನ್ನೂ ಪಕ್ವ ಆಗಿಲ್ಲ ಅನ್ನುವಂತಹ ಭಾವನೆ ನಮ್ಮಲ್ಲಿದೆ. ನಾವ್ಯಾರೂ ಕೂಡ ದುರ್ಬಲ ಸ್ವಾಮಿಗಳು ಇಲ್ಲ, ನಾವೆಲ್ಲ ಬಹಳ ಪ್ರಬಲರೇ ಇದ್ದೇವೆ. ಈ ಆಶ್ರಮದಲ್ಲಿ ತಯಾರಾಗಿರ್ತಕ್ಕಂತಹ ಕಲಾವಿದರು ಬಹಳ ಪ್ರಬಲರಿದ್ದಾರೆ, ಅವರೂ ದುರ್ಬಲರಿಲ್ಲ. ಯಾಕೆ ಅಂತಂದ್ರೆ ನಾವು ಒಬ್ಬ ಮಹಾ ತ್ಯಾಗಿಯ ಅನ್ನವನ್ನು ಉಂಡು ಬೆಳೆದಿವೆ ಹೊರತಾಗಿ ಯಾವುದೇ ಪಾಪಿಯ ಅನ್ನವನ್ನು ಉಂಡು ಬೆಳೆದಿಲ್ಲ ನಾವು ಅಂತಕ್ಕಂಥದ್ದು ಬಹಳ ಮಹತ್ವದ್ದು. ಆಶ್ರಮದವರು ತ್ಯಾಗಿಯ ಅನ್ನವನ್ನು ಉಂಡಿದ್ದಾರೆ. ನಾವು ಸ್ವಾಮಿಗಳಾದವರು ಏನದೀವಿ, ಶಿವಯೋಗ ಮಂದಿರದಲ್ಲಿ ಕಲಿತವ್ರು, ನಾವು ಕೂಡ ತ್ಯಾಗಿಯ ಅನ್ನವನ್ನು ಉಂಡವರಿದ್ದೇವೆ. ನಾವು ಯಾವುದೇ ಕಾಂಪ್ಲೆಕ್ಸಿನ ಬಾಡಿಗೆಯಲ್ಲಿ ಬಂದಿರತಕ್ಕಂಥ ಹಣದಲ್ಲಿ ಉಂಡವರಲ್ಲ. ನಾವು ಅನ್ನೋದ್ರೊಳಗೆ ನೀವು ನಾವು. ನಾವು ಯಾವುದೇ ಲಂಚದ ಹಣದಲ್ಲಿ ಬಂದಿರತಕ್ಕಂತಹ ಅನ್ನವನ್ನು ಉಂಡವರಲ್ಲ. ನಾವೆಲ್ಲ ಯಾವ ಅನ್ನವನ್ನು ಉಂಡು ಬೆಳೆದಿವಿ ಅಂತಂದ್ರೆ ದುಡಿದು ಬೆವರನ್ನು ಸುರಿಸಿ ಆ ಬೆವರಿನ ನೀರಿನಲ್ಲಿ ಅನ್ನವನ್ನು ಬೆಳೆದಿರ್ತಕ್ಕಂತಹ ರೈತನ ದಾನವನ್ನು ಉಂಡು ನಾವು ಬೆಳೆದಿವೆ ಹೊರತಾಗಿ ಯಾವುದೇ ರಾಜಕಾರಣಿಯ ಒಂದು ದೇಣಿಗೆಯಲ್ಲಿ ಬೆಳೆದವರು ನಾವಲ್ಲ. ನಮಗೆ ಸ್ವಭಾವತಃ ಒಂದು ಶಕ್ತಿ ಇದ್ದೇ ಇದೆ. ಆ ಶಕ್ತಿಯ ಸಮಸಮವಾಗಿ ಅಷ್ಟೇ ತಾಳ್ಮೆನೂ ಕೂಡ ನಮಗಿದೆ. ನಮ್ಮ ತಾಳ್ಮೆ ನಮ್ಮ ದೌರ್ಬಲ್ಯ ಅಲ್ಲ. ಆಶ್ರಮದ ಕಲಾವಿದರ ತಾಳ್ಮೆ ಅವರ ದೌರ್ಬಲ್ಯ ಅಲ್ಲ, ತಾಳ್ಮೆ ಅಷ್ಟೇ ಅದು. ಕೆಲವು ಸಾರೆ ತಾಳಿದ್ದು ಬಾಳೀತು ಅಂತಕ್ಕಂತಹ ಒಂದು ಮಾತನ್ನು ನಾವೆಲ್ಲರೂ ನೆನಪಿಸಿಕೊಳ್ತಾ ಇರ್ತೀವಿ. ತಾಳಿದ್ದು ಬಾಳೀತು ಅಂತೇಳಿ ತಾಳ್ಬೇಕು. ಸಮಸ್ಯೆಗಳು ಬಂದಾಗ ತಾಳೋದು ಬಹಳ ಮುಖ್ಯ ಇದೆ. ಒಬ್ಬ ಸ್ವಾಮಿಗಳಿಗೆ 96 ವರ್ಷ ಆಗಿತ್ತು. ಅವರೊಬ್ಬ ವಿರಕ್ತ ಸ್ವಾಮಿಗಳು. ಅವರು ನನ್ನ ಕೂಡ ಬಹಳ ಅನ್ಯೋನ್ಯವಾಗಿದ್ರು, ಆತ್ಮೀಯರಾಗಿದ್ರು. ಅವರೊಂದು ಬಹಳ ಸುಂದರವಾದ ಉದಾಹರಣೆಯನ್ನ ಏಕಾಂತದಲ್ಲಿ ಕುಳಿತಾಗ ನನಗೆ ಕೊಟ್ಟಿದ್ರು.
ಆ ಊರಿನಲ್ಲಿ ಸಭೆಯೊಳಗೆ ಸ್ವಾಮಿಗಳು ಕುಂತಾಗ ಆ ಸ್ವಾಮಿಗಳು ದುಬ್ಬದ ಮೇಲೆ ಒಬ್ಬ ಕೈ ಹಾಕಿ ಬಡದು ಮಾತಾಡಿಸಿಬಿಟ್ಟ. ಒಬ್ಬ ಮೂರ್ಖ. ಅಲ್ಲಿಯವರೆಗೆ ಸ್ವಾಮಿಗಳು ಪಾದವನ್ನು ಮುಟ್ಲಿಕ್ಕೆ ಹೆದರಿರುವಂತಹ ಜನ, ಅಷ್ಟು ಪೂಜ್ಯ ಭಾವದಿಂದ ನೋಡಿರುವಂತಹ ಜನ, ಆ ಅಯೋಗ್ಯ ಮಗ್ಗಲು ಕೂತ್ಕೊಂಡು ಹಿಂಗ ದುಬ್ಬದ ಮೇಲೆ ಕೈ ಹಾಕಿ ಅವ್ರನ್ನ ಮಾತಾಡಿಸುವಂತಹದ್ದು ಜನರಿಗೆ ಮಿತಿಮೀರಿ ಹೋಗಿತ್ತು. ನಾವೆಲ್ಲರೂ ಸೇರಿಕೊಂಡು ಈ ಸದ್ದು ಅವನು ಎಳೆದ ತೀರ್ತೀವಿ ಹೊರಗ ಅನ್ನುವಂಥ ಒಂದು ತೀರ್ಮಾನಕ್ಕೆ ಸಭೆ ಬಂತು. ಆ ಸಭೆಯ ನಿರ್ಣಯವನ್ನ ಸ್ವಾಮೀಜಿಯವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಒಂದು 10 ಜನ ಹಿರಿಯರು, ಇಡೀ ಕುಂತ ಜನ ಎಲ್ಲ ಈ ರೀತಿ ತೀರ್ಮಾನ ತಗೊಂಡಿದೆ, ಅದಕ್ಕಾಗಿ ತಮ್ಮ ಗಮನಕ್ಕೆ ತಗೊಂಡು ಬರಬೇಕು ಅಂತ ಒಂದು ಮಾತನ್ನ ಹೇಳಿದ್ದಾರೆ ಅಂತಂದಾಗ ಅವರೊಂದು ಚಲೋ ಮಾತು ಹೇಳಿದ್ರು. ಆಶ್ರಮದವ್ರು ಎಲ್ಲರೂ ಇದನ್ನ ನೆನಪಿನಾಗ ಇಟ್ಕೋಬೇಕಂತ ನಾನು ಬಯಸ್ತೇನೆ. ಆ ಸ್ವಾಮೀಜಿಯವರು ಆ ಎದ್ದು ಬಂದಿರುವಂತ ನಗರದ ಪ್ರಮುಖ ಭಕ್ತರಿಗೆ ಏನು ಹೇಳ್ತಾರೆ ಅಂತಂದ್ರೆ, ನಾವು ಹೀಗೆ ಕುಳಿತಂತಹ ಸಂದರ್ಭದಲ್ಲಿ ಒಂದು ನಾಗರ ಹಾವು ನಮ್ಮ ಎದುರಿಗೆ ಬಂದಾಗ ನಾವು ಕೋಲು ಹುಡುಕುವ ಪ್ರಯತ್ನವನ್ನು ಮಾಡಬಾರದು. ನಾವು ಸರದಾಡುವ ಮಿಸಗಾಡುವ ಪ್ರಯತ್ನವನ್ನು ಮಾಡಬಾರದು. ಎಷ್ಟು ಸಾಧ್ಯ ಇದೆ ಅಷ್ಟು ಸುಮ್ಮನೆ ಕುಳಿತುಕೊಳ್ಬೇಕು. ಕಣ್ಣು ಬಡಿಯಲಾರದಂತೆ, ಉಸಿರು ಆಡಿಸದಂತೆ, ಮಿಸುಗಾಡಿಸದಂತೆ ಕುಳಿತರೆ ಎದುರಿಗೆ ಬಂದಿರುವಂತ